ಫ್ರೆಂಡ್ಸ್, ಎಚ್.ಡಿ. ರೇವಣ್ಣ ಮಗ ಪ್ರಜ್ವಲ್ ಮತ್ತು ಎಚ್.ಡಿ. ಕುಮಾರಸ್ವಾಮಿ ಮಗ ನಿಖಿಲ್ ಇವರಿಬ್ಬರಲ್ಲಿ ಯಾರು ಬೆಸ್ಟ್? ಯಾರು ಯಾವುದರಲ್ಲಿ ಮುಂದಿದ್ದಾರೆ? ದೇವೇಗೌಡರ ಈ ಇಬ್ಬರು ಮೊಮ್ಮಕ್ಕಳ ಆಸ್ತಿ ಎಷ್ಟಿದೆ? ಶಿಕ್ಷಣ, ರಾಜಕೀಯದಲ್ಲಿ ಯಾರು ನಂಬರ್ 1? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಜನನ ಮತ್ತು ವಯಸ್ಸು. ನಿಖಿಲ್ ಕುಮಾರಸ್ವಾಮಿ 1988ರ ಜನವರಿ 22ರಂದು ಬೆಂಗಳೂರಿನಲ್ಲಿ ಜನಿಸಿದ್ರು. ಇವರಿಗೆ 35 ವರ್ಷ ವಯಸ್ಸಾಗಿದೆ. ಅದೇ ಪ್ರಜ್ವಲ್ ರೇವಣ್ಣ 1990ರ ಆಗಸ್ಟ್ 5ರಂದು ಹಾಸನದ ಹೊಳೆನರಸೀಪುರದಲ್ಲಿ ಜನಿಸಿದ್ರು. ಇವರಿಗೆ 33 ವರ್ಷ ವಯಸ್ಸಾಗಿದೆ. ನಿಖಿಲ್ಗಿಂತ ಪ್ರಜ್ವಲ್ 2 ವರ್ಷ ಸಣ್ಣವರು. ಕುಟುಂಬದ ಹಿನ್ನೆಲೆ ಏನು? ಇಬ್ಬರು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಮೊಮ್ಮಕ್ಕಳು. ನಿಖಿಲ್ ಮಾಜಿ ಸಿಎಂ ಕುಮಾರಸ್ವಾಮಿ ಮತ್ತು ಅನಿತಾ ದಂಪತಿಯ ಮಗ. ಕುಮಾರಸ್ವಾಮಿ ರಾಜಕೀಯದಲ್ಲಿ ದೊಡ್ಡ ಮಟ್ಟದ ಪ್ರಭಾವ ಹೊಂದಿದ್ದು 2 ಸಲ ಲೋಕಸಭೆಗೆ, 5 ಸಲ ವಿಧಾನಸಭೆಗೆ ಆಯ್ಕೆ ಆಗಿದ್ದಾರೆ. 2 ಸಲ ಸಿಎಂ ಕೂಡ ಆಗಿದ್ದಾರೆ. ತಾಯಿ ಅನಿತಾ ಕೂಡ 2 ಸಲ ಶಾಸಕಿಯಾದ ಅನುಭವ ಹೊಂದಿದ್ದಾರೆ. ಅದೇ ಪ್ರಜ್ವಲ್ ಎಚ್.ಡಿ. ರೇವಣ್ಣ ಮತ್ತು ಭವಾನಿ ಅವರ 2ನೇ ಮಗ. ರೇವಣ್ಣ 6 ಸಲ ಶಾಸಕ, 2 ಸಲ ಸಚಿವರಾಗಿ ಕೆಲಸ ಮಾಡಿದ್ದಾರೆ. ಭವಾನಿ ರೇವಣ್ಣ ಕೂಡ ಜಿಲ್ಲಾ ಪಂಚಾಯಿತಿ ಸದಸ್ಯೆ ಆಗಿದ್ರು. ಈಗ ಅಣ್ಣ ಸೂರಜ್ ರೇವಣ್ಣ MLC ಆಗಿದ್ದಾರೆ. ಶಿಕ್ಷಣದಲ್ಲಿ ಯಾರು ಮುಂದೆ? ನಿಖಿಲ್ ಕುಮಾರಸ್ವಾಮಿ ಸೇಲಂನ ಪೆರಿಯಾರ್ ಯೂನಿವರ್ಸಿಟಿಯಿಂದ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್ ನಲ್ಲಿ ಡಿಗ್ರಿ ಪಡ್ಕೊಂಡಿದ್ದಾರೆ. ಅದೇ ಪ್ರಜ್ವಲ್ ರೇವಣ್ಣ ಬೆಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಿಂದ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪದವಿ ಪಡ್ಕೊಂಡಿದ್ದಾರೆ. ನಂತರ 2014ರಲ್ಲಿ MTech ಓದೋಕೆ ಅಂತ ಆಸ್ಟ್ರೇಲಿಯಾಗೆ ಹೋದ್ರು ಕೂಡ ಅರ್ಧಕ್ಕೆ ಬಿಟ್ಟು ಬಂದ್ರು. ವೃತ್ತಿ ಜೀವನ ಹೇಗಿತ್ತು? ನಿಖಿಲ್ ಕುಮಾರಸ್ವಾಮಿ ಶಿಕ್ಷಣ ಆದ್ಮೇಲೆ ಸಿನಿಮಾ ಕ್ಷೇತ್ರದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡ್ರು. 2016ರಲ್ಲಿ ಜಾಗ್ವಾರ್ ಸಿನಿಮಾ ಮೂಲಕ ಹೀರೋ ಆಗಿ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ರು. ನಂತರದಲ್ಲಿ ಸೀತಾರಾಮ ಕಲ್ಯಾಣ, ಕುರುಕ್ಷೇತ್ರ, ರೈಡರ್ ಸಿನಿಮಾದಲ್ಲಿ ನಟಿಸಿದ್ರು. ಈಗ ಯದುವೀರ ಅನ್ನೋ ಸಿನಿಮಾದಲ್ಲಿ ನಟಿಸ್ತಿದ್ದಾರೆ. ಆದ್ರೆ ಪ್ರಜ್ವಲ್ ರೇವಣ್ಣ ಬೇರೆ ಯಾವುದೇ ವೃತ್ತಿ ಕಡೆ ಹೋಗ್ಲಿಲ್ಲ. MTech ಅರ್ಧಕ್ಕೆ ಬಿಟ್ಟು ಫುಲ್ ಟೈಮ್ ರಾಜಕೀಯಕ್ಕೆ ಎಂಟ್ರಿ ಕೊಟ್ರು. ರಾಜಕೀಯ ಅನುಭವ ಏನು? ನಿಖಿಲ್ ಕುಮಾರಸ್ವಾಮಿ ಮೊದಲ ಬಾರಿಗೆ 2019ರ ಲೋಕಸಭೆ ಚುನಾವಣೆಯಲ್ಲಿ ಮಂಡ್ಯದಲ್ಲಿ ಸ್ಪರ್ಧಿಸಿದ್ರು. ಆದ್ರೆ ಸೋಲು ಕಂಡ್ರು. 2023ರಲ್ಲಿ ಮತ್ತೆ ರಾಮನಗರದಿಂದ ಸ್ಪರ್ಧಿಸಿದರಾದ್ರೂ ಅಲ್ಲೂ ಯಶಸ್ಸು ಸಿಗ್ಲಿಲ್ಲ. ಆದ್ರೆ ಪ್ರಜ್ವಲ್ ರೇವಣ್ಣ 2019ರಲ್ಲಿ ಹಾಸನ ಕ್ಷೇತ್ರದಲ್ಲಿ ಸ್ಪರ್ಧಿಸಿದ್ರು. ಮೊದಲ ಹೆಜ್ಜೆಯಲ್ಲೇ ಗೆಲುವು ಕಂಡ್ರು. ಈ ಸಲ ಮತ್ತೆ ಲೋಕಸಭೆಗೆ ಸ್ಪರ್ಧಿಸಿದ್ದಾರೆ. ಆಸ್ತಿಯಲ್ಲಿ ಯಾರು ಮುಂದಿದ್ದಾರೆ? ನಿಖಿಲ್ ಕುಮಾರಸ್ವಾಮಿ ಬಳಿ ಬರೋಬ್ಬರಿ 77 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಇದೆ. 39 ಕೋಟಿ 94 ಲಕ್ಷ ರೂಪಾಯಿ ಮೌಲ್ಯದ ಸಾಲ ಕೂಡ ಇದೆ. 1 kg 151 ಗ್ರಾಂ ಚಿನ್ನ ಇದೆ. ಕೋಟಿಗಟ್ಟಲೆ ಬೆಲೆ ಬಾಳುವ 5 ಐಷಾರಾಮಿ ಕಾರುಗಳು ಕೂಡ ಇವೆ. ಅದೇ ಪ್ರಜ್ವಲ್ ರೇವಣ್ಣ ಈ ಸಲ ಸಲ್ಲಿಸಿರೋ ಅಫಿಡವಿಟ್ ನಲ್ಲಿ 40 ಕೋಟಿ 88 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಘೋಷಿಸಿಕೊಂಡಿದ್ದಾರೆ. ಇವರ ಹೆಸರಲ್ಲಿ 7 ಕೋಟಿ 52 ಲಕ್ಷ ರೂಪಾಯಿ ಮೌಲ್ಯದ ಸಾಲ ಕೂಡ ಇದೆ. ವಿಶೇಷ ಅಂದ್ರೆ ಸಂಸದ ಪ್ರಜ್ವಲ್ ಬಳಿ ಪಿಸ್ತೂಲ್, ರೈಫಲ್ ಕೂಡ ಇದೆ. ಆದಾಯ ಮತ್ತು ಆದಾಯದ ಮೂಲ. ನಿಖಿಲ್ ಕುಮಾರಸ್ವಾಮಿ 2022ರಲ್ಲಿ ತಮ್ಮ ಆದಾಯ 4 ಕೋಟಿ 27 ಲಕ್ಷ ರೂಪಾಯಿ ಅಂತ ಘೋಷಿಸಿದ್ದಾರೆ. ಉದ್ಯಮ, ಬಾಡಿಗೆ ಆದಾಯ, ಬಡ್ಡಿ ಮತ್ತು ಸಂಸ್ಥೆಗಳಲ್ಲಿನ ಷೇರಿನಿಂದ ಬರೋ ಲಾಭ ಇವರ ಆದಾಯದ ಮೂಲವಾಗಿದೆ. ಅದೇ ರೀತಿ ಪ್ರಜ್ವಲ್ ರೇವಣ್ಣ ವಾರ್ಷಿಕ ಆದಾಯ 78 ಲಕ್ಷ ರೂಪಾಯಿ ಅಂತ ಮಾಹಿತಿ ನೀಡಿದ್ದಾರೆ. ತಮ್ಮ ಆದಾಯದ ಮೂಲ ವಿವಿಧ ಸಂಸ್ಥೆಗಳಲ್ಲಿನ ಪಾಲುದಾರಿಕೆ, ಬ್ಯಾಂಕ್ ಬಡ್ಡಿ, FT ಬಡ್ಡಿ, ಹೈನುಗಾರಿಕೆ ಮತ್ತು ಕೃಷಿ ಅಂತ ಹೇಳಿಕೊಂಡಿದ್ರು. ಮದುವೆ ಮತ್ತು ಕುಟುಂಬ. ನಿಖಿಲ್ ಕುಮಾರಸ್ವಾಮಿ 2020ರಲ್ಲಿ ರೇವತಿ ಅನ್ನೋರ ಜೊತೆ ಮದುವೆ ಆದ್ರು. ದಂಪತಿಗೆ ಈಗ 1 ಮಗು ಕೂಡ ಇದೆ. ಆದ್ರೆ ಪ್ರಜ್ವಲ್ ರೇವಣ್ಣ ಇನ್ನೂ ಮದುವೆ ಆಗಿಲ್ಲ. ಪ್ರಭಾವ ಯಾರಿಗೆ ಜಾಸ್ತಿ? ನಿಖಿಲ್ ಕುಮಾರಸ್ವಾಮಿಗೆ ಮಾಜಿ ಸಿಎಂ ಮಗ ಅನ್ನೋ ಹೆಸರು ಇದೆ. ಆದ್ರೂ ಕೂಡ ಅವರು ರಾಜಕೀಯದಲ್ಲಿ ಅಷ್ಟು ಪ್ರಭಾವ ಹೊಂದಿಲ್ಲ. ಇದೇ ಕಾರಣಕ್ಕೆ 2 ಸಲ ಸ್ಪರ್ಧಿಸಿದ್ರು ಪಕ್ಷದ ಭದ್ರಕೋಟೆಯಲ್ಲೇ ಗೆಲ್ಲಲು ಸಾಧ್ಯವಾಗ್ಲಿಲ್ಲ. ಆದ್ರೆ ಪ್ರಜ್ವಲ್ ರೇವಣ್ಣಗೆ ಹಾಸನ ರಾಜಕೀಯದಲ್ಲಿ ಬಲವಾದ ಹಿಡಿತ ಇದೆ. ಅದಕ್ಕೆ ಒಂದು ಕಾರಣ ಹಾಸನ JDS ಭದ್ರಕೋಟೆಯಾದ್ರೆ, ಮತ್ತೊಂದು ಕಾರಣ ತಂದೆ ರೇವಣ್ಣ ಮತ್ತು ತಾಯಿ ಭವಾನಿ ಕೂಡ ಹಾಸನ ರಾಜಕೀಯದಲ್ಲಿ ಪ್ರಭಾವ ಹೊಂದಿದ್ದಾರೆ. ಆದ್ರೆ ಈಗ ದೇವೇಗೌಡರ ಕೃಪೆಯಿಂದ ಇಷ್ಟು ವರ್ಷಗಳ ಕಾಲ ಹೊಂದಿದ್ದ ಪ್ರಭಾವವನ್ನು ಸುಮ್ಮನೆ ಕಳ್ಕೊಂಡಿದ್ದಾರೆ.
ಫ್ರೆಂಡ್ಸ್, ಇದು ದೇವೇಗೌಡರ ಮೊಮ್ಮಕ್ಕಳಾದ ಪ್ರಜ್ವಲ್ ರೇವಣ್ಣ ಮತ್ತು ನಿಖಿಲ್ ಕುಮಾರಸ್ವಾಮಿಯ ಬಗ್ಗೆ ತಿಳಿಸಿಕೊಡುವ ಪ್ರಯತ್ನ. ಇವರಲ್ಲಿ ಯಾರು ಬೆಸ್ಟ್ ಅಂತ ನಿಮಗೆ ಅನ್ನಿಸ್ತು? ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.